ಶ್ರೀಮನ್ಮಧ್ವಾಚಾರ್ಯರು ವೇದವ್ಯಾಸದೇವರ ವಾಂಗ್ಮಯದ ಹಿನ್ನೆಲೆಯಲ್ಲಿ ಸಮಗ್ರವಾದ ವೇದ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಇವುಗಳಿಗೆ ಏಕರೂಪವಾದಂತಹ ವಿಚಾರವನ್ನು ತಿಳಿಸುವ ಹಿನ್ನೆಲೆಯಲ್ಲಿ ಅವರು ತಮ್ಮ ಸಿದ್ಧಾಂತವನ್ನು ಮಂಡನೆ ಮಾಡಿದ್ದಾರೆ. ಅಂತಹ ಮಧ್ವ ಸಿದ್ಧಾಂತ ಅದು ದ್ವೈತ ಸಿದ್ಧಾಂತ, ವೈಷ್ಣವ ಸಿದ್ಧಾಂತ ಎಂಬುದಾಗಿ ಬೇರೆ ಬೇರೆ ಹೆಸರುಗಳಿಂದಲೂ ಕೂಡ ಅದು ಪ್ರಖ್ಯಾತವಾಗಿರ್ತಕ್ಕಂಥದ್ದಾಗಿದೆ. ಅಂತಹ ಶ್ರೀಮದ್ ಆಚಾರ್ಯರ ಸಿದ್ಧಾಂತದಲ್ಲಿರುವ ಆ ಮಧ್ವಮತದ ಮಹೋನ್ನತವಾದ ಮೌಲ್ಯಗಳು ಅಂತ ನಾವು ಗಮನಿಸಿದಾಗ ಅವರು ಹೇಳಿದ ಎಲ್ಲ ವಿಚಾರಗಳಿಗೂ ಕೂಡ ಅಂತಹ ಪ್ರಮಾಣಬದ್ಧತೆ, ಅನಂತರದಲ್ಲಿ ವೇದ ಸೂತ್ರಗಳ ಆನುಗುಣ್ಯತೆ ಇತ್ಯಾದಿಗಳೆಲ್ಲ ಇರೋಣದ್ರಿಂದ ಅವುಗಳು ಕೆಲವು ವಿಚಾರಗಳು ಮೌಲ್ಯಯುಕ್ತವಾಗಿದೆ, ಕೆಲವು ವಿಚಾರಗಳಲ್ಲಿ ಮೌಲ್ಯ ಇಲ್ಲ ಅಂತಲ್ಲವೇ ಇಲ್ಲ. ಶ್ರೀಮದ್ ಆಚಾರ್ಯರು ತಿಳಿಸಿದ ಎಲ್ಲ ಪ್ರಮೇಯಗಳು, ಎಲ್ಲ ವಿಚಾರಗಳು ಕೂಡ ಆ ಮೌಲ್ಯಯುತವಾಗಿರ್ತಕ್ಕಂಥವುಗಳಾಗಿದೆ. ಆ ಹಿನ್ನೆಲೆಯಲ್ಲಿ ನಾವು ಮಧ್ವ ಸಿದ್ಧಾಂತವನ್ನು, ಅಲ್ಲಿರುವ ಪ್ರಮೇಯಗಳನ್ನು ನಾವು ಅನುಸಂಧಾನ ಮಾಡಿದಾಗ ಅವುಗಳ ವಿಶೇಷತೆ, ಅವುಗಳ ಮಹತ್ವ ಎಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಮುಖ್ಯವಾಗಿ ದರ್ಶನಗಳು ಸತ್ಯದ ಆವಿಷ್ಕಾರವನ್ನು ಮಾಡಲು ಹೊರಟಾಗ ಅಲ್ಲಿ ಮುಖ್ಯವಾಗಿ ಪ್ರಮಾಣಗಳ ಅವಶ್ಯಕತೆ ಎಂಬತಕ್ಕಂಥದ್ದು ಬರುತ್ತೆ. ಆ ಪ್ರಮಾಣಗಳಿಂದ ಯುಕ್ತ ವಿವೇಚನೆಯನ್ನು ಮಾಡುವಾಗ ಅಲ್ಲಿ ಭೇದದ ಅವಶ್ಯಕತೆ ಎಂಬತಕ್ಕಂಥದ್ದು ಕೂಡ ಬರುತ್ತೆ. ಆ ಭೇದಗಳನ್ನು, ಪಂಚಭೇದಗಳನ್ನು ಪ್ರಮಾಣ ಪುರಸ್ಸರವಾಗಿ ಅಸಂಕೀರ್ಣವಾಗಿ ನಿರೂಪಣೆ ಮಾಡಿದ ಒಂದು ಕೀರ್ತಿ ಅದು ಮಧ್ವ ಸಿದ್ಧಾಂತಕ್ಕೆ ಸಲ್ಲತ್ತೆ. ಆ ಹಿನ್ನೆಲೆಯಲ್ಲಿ ಪಂಚಭೇದಗಳು ಕೂಡ ಆ ಯುಕ್ತಾಯುಕ್ತ ವಿವೇಚನೆಗೆ ಬಹಳ ಅಗತ್ಯವಾಗಿದೆ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಭಗವಂತ ಸರ್ವೋತ್ತಮನಾಗಿದ್ದಾನೆ, ಆದ್ದರಿಂದ ಅವನು ಎಲ್ಲರಿಂದಲೂ ಕೂಡ ಉಪಾಸ್ಯ, ನಾವು ಅವನ ದಾಸರು ಅಂತೆಲ್ಲ ನಾವು ತಿಳಿಯಬೇಕಾಗಿದ್ದರೆ ಇಲ್ಲಿ ನಮಗೆ ಭಗವಂತ ಜೀವರಿಗಿಂತ ಭಿನ್ನ ಅನ್ನತಕ್ಕಂತಹ ಪರಿಕಲ್ಪನೆಯನ್ನು ನಾವು ಇಟ್ಕೊಳ್ಳಿಲ್ಲ ಅಂತ ಆದರೆ ಆ ಭಗವಂತನ ಉಪಾಸನೆ ಯಾಕೆ ಅನ್ನತಕ್ಕಂತಹ ಪ್ರಶ್ನೆ ಉದ್ಭವಿಸಿಬಿಡತ್ತೆ. ಆ ದೃಷ್ಟಿಯಿಂದ ಜೀವ ಪರಮಾತ್ಮರ ಭೇದ, ಅರ್ಥಾತ್ ಸಕಲ ಜೀವರಲ್ಲಿ ಪರಸ್ಪರ ಭೇದ, ಮತ್ತು ಎಲ್ಲ ಜೀವರಿಗೂ ಮತ್ತು ಭಗವಂತನಿಗೆ ಈ ಭೇದ ಎಂಬತಕ್ಕಂಥ ಪ್ರಮೇಯ ಏನಿದೆಯಲ್ಲ, ಇದು ಕೂಡ ವೇದೋಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ನಿರೂಪಣೆಗೊಂಡಿರತಕ್ಕಂಥ ವಿಚಾರವಾಗಿದೆ. ಅದನ್ನು ಬ್ರಹ್ಮಸೂತ್ರಗಳು ಕೂಡ ಭೇದವ್ಯಪದೇಶಾಚ್ಚ ಅನ್ಯ ಅಂತ ಹಲವು ಕಡೆಗಳಲ್ಲಿ ಆ ಜೀವಬ್ರಹ್ಮರ ಭೇದವನ್ನು ಬಹಳ ಸ್ಪಷ್ಟವಾಗಿ ಅದು ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದ ಅಂತಹ ವೇದ ಉಪನಿಷತ್ತುಗಳಲ್ಲಿ ಸ್ಪಷ್ಟವಾಗಿ ಮೂಡಿಬಂದಂತಹ ಆ ಪರಮಾತ್ಮ ಮತ್ತು ಜೀವಾತ್ಮರ ಭೇದವನ್ನು ಮುಖ್ಯವಾಗಿ ಆ ಒಂದು ನಮ್ಮ ಮಧ್ವ ಸಿದ್ಧಾಂತ ಅದು ಪ್ರತಿಪಾದನೆ ಮಾಡ್ತಾ ಇದೆ. ಈ ಮುಂಚೆಯೇ ಶ್ರೀವೈಷ್ಣವ ಸಿದ್ಧಾಂತ, ರಾಮಾನುಜ ಮತವು ಕೂಡ ಜೀವಾತ್ಮ ಪರಮಾತ್ಮರ ಭೇದವನ್ನು ನಿರೂಪಣೆ ಮಾಡಿದ್ದರೂ ಕೂಡ ಅದು ಅಂತಿಮವಾಗಿ ಮೋಕ್ಷದಲ್ಲಿ ಎಲ್ಲ ಜೀವ ಪರಮಾತ್ಮರ ಒಂದು ಸಾಮ್ಯವನ್ನು ಅದು ಹೇಳಿದ್ದರಿಂದಾಗಿ ಆ ಜೀವ ಪರಮಾತ್ಮರ ಭೇದ ಅದು ಸ್ಪಷ್ಟವಾಗಿ ಅಲ್ಲಿ ನಿರೂಪಣೆಗೊಂಡಂತೆ ಆಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಆ ಜೀವಬ್ರಹ್ಮರ ಒಂದು ಭೇದವನ್ನು ಅವಶ್ಯವಾಗಿ ನಾವು ತಿಳಿಯಬೇಕು ಅನ್ನತಕ್ಕಂಥ ಪ್ರಮೇಯ ಅದು ಮಧ್ವ ಸಿದ್ಧಾಂತದಲ್ಲಿ ರೂಪಿತವಾಗಿದೆ. ಮತ್ತು ಇದಕ್ಕೆ ವಿರುದ್ಧವಾಗಿ ಅದ್ವೈತ ದರ್ಶನ ಜೀವಬ್ರಹ್ಮರ ಅಭೇದವನ್ನು ಹೇಳಿದಾಗ ಅದನ್ನು ನಿರಾಕರಣೆ ಮಾಡಿ ಅದು ಎಂದೂ ಕೂಡ ವೇದಗಳಿಗೆ, ಸೂತ್ರಗಳಿಗೆ ಸಮ್ಮತವಾಗಿರ್ತಕ್ಕಂಥದ್ದಲ್ಲ ಎಂಬುದನ್ನು ಮಧ್ವ ಭಾಷ್ಯಗಳು, ಅವರ ಇತರ ಗ್ರಂಥಗಳೆಲ್ಲ ಹಲವು ಕಡೆಗಳಲ್ಲಿ ಅವುಗಳನ್ನು ಸಾಬೀತುಗೊಳಿಸಿವೆ. ಈ ಹಿನ್ನೆಲೆಯಲ್ಲಿ ಬ್ರಹ್ಮಸೂತ್ರಗಳಿಗೆ ಅಥವಾ ವೇದಗಳಿಗೆ ಜೀವ ಪರಮಾತ್ಮರ ಅಭೇದವನ್ನು ಹೇಳುವುದರಲ್ಲಿ ಮುಖ್ಯವಾದ ತಾತ್ಪರ್ಯ ಇದೆಯಾ ಅಂತ ನಾವು ವಿಚಾರ ಮಾಡಲು ಹೊರಟಾಗ ಅದಕ್ಕೆ ಅನೇಕ ಅದ್ವೈತ ಸಿದ್ಧಾಂತದ ವಚನಗಳು ಅದಕ್ಕೆ ಆಧಾರವಾಗಿ ಹೇಳ್ತಾ ಇವೆ. ನೋಡಿ, ತತ್ವಮಸಿ ಮುಂತಾದ ಆ ವಾಕ್ಯಗಳೆಲ್ಲ ಇದೆ. ಇದು ಉಪನಿಷತ್ತಿನಲ್ಲಿ ಬರುವಂತಹ ಈ ಮಾತುಗಳು ತತು ತ್ವಂ ಅಸಿ ಎಂಬುದಾಗಿ ಆ ಭಗವಂತನೇ ನೀನಾಗಿದ್ದೀಯಾ ಎಂಬುದಾಗಿ ಆ ಜೀವಬ್ರಹ್ಮರ ಅಭೇದವನ್ನು ಹೇಳ್ತಾ ಇವೆ. ಅದೇ ತರಹ ಅಹಂ ಬ್ರಹ್ಮಾಸ್ಮಿ, ಇದು ನೇರವಾಗಿ ನಾನೇ ಬ್ರಹ್ಮನಾಗಿದ್ದೇನೆ ಅಂತ ಆ ವೇದ ವಚನಗಳು ಸಾರ್ತಾ ಇವೆ. ಅನಂತರದಲ್ಲಿ ತದಾತ್ಮಾನಮೇವ ಅವೇದೀತ್ ಅಹಂ ಬ್ರಹ್ಮಾಸ್ಮಿ ಎನ್ನುವ ಈ ಎಲ್ಲ ಸ್ಪಷ್ಟ ವಚನಗಳಿಂದ ಆ ವೇದಗಳು ಜೀವಬ್ರಹ್ಮರ ಅಭೇದವನ್ನೇ ಸಾರ್ತಾ ಇವೆ ಅಂತ ನಾವು ಯಾಕೆ ಹೇಳಬಾರ್ದು ಅನ್ನತಕ್ಕಂತಹ ಪ್ರಶ್ನೆ ಬಂದಾಗ ಆ ಸಂದರ್ಭದಲ್ಲಿ ಅದ್ವೈತ ಸಿದ್ಧಾಂತಕ್ಕೆ ಆ ಉತ್ತರವನ್ನು ಕೊಡ್ತಾ ಇದೆ ಮಧ್ವ ಸಿದ್ಧಾಂತ. ನೋಡಿ, ಜೀವಬ್ರಹ್ಮರ ಅಭೇದ ಅದು ಎಂದಿಗೂ ಕೂಡ ವೇದೋಪನಿಷತ್ತುಗಳ ಒಂದು ಅಭಿಪ್ರಾಯ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಯಾವುದು ನಮಗೆ ಪ್ರಬಲವಾಗಿರತಕ್ಕಂತಹ ಅನುಭವದಿಂದ ಒಂದು ವಿಚಾರ ಎಂಬುದು ಸಿದ್ಧವಾಗಿದೆ, ಅದಕ್ಕೆ ವಿರುದ್ಧವಾಗಿ ವೇದಗಳಾಗಲಿ ಅಥವಾ ಸೂತ್ರಗಳಾಗಲಿ ಹೇಳಿದರೆ ಅದಕ್ಕೆ ಮಾನ್ಯತೆ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ನಾವೆಲ್ಲರೂ ಕೂಡ ಅಸ್ವತಂತ್ರರಾಗಿದ್ದೇವೆ, ನಾವು ದುಃಖಿಗಳು ಅನ್ನತಕ್ಕಂಥ ಭಾವನೆ ನಮಗಿರುವಾಗ
ನಾಹಮೀಶ್ವರ ಅಂತ ನಮಗೆಲ್ಲರಿಗೂ ಕೂಡ ಪ್ರತ್ಯಕ್ಷ ಸಿದ್ಧವಾದಂಥ ಅನುಭವ ಇತ್ತು. ಹಾಗಿರುವಾಗ ಈ ಅನುಭವ ನಾವೆಲ್ಲ ಭಗವಂತನಿಗಿಂತ ಬೇರೆ, ಅವನು ಸರ್ವಜ್ಞನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ನಾವೆಲ್ಲ ಅಲ್ಪಜ್ಞರು, ಅಲ್ಪಶಕ್ತಿ ಉಳ್ಳವರು ಅನ್ನತಕ್ಕಂತಹ ನಮ್ಮ ಸ್ವಾನುಭವದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಭಗವಂತನಿಗಿಂತ ಬೇರೆ ಎನ್ನುವ ಆ ಪ್ರಬಲವಾದಂತಹ ಎಲ್ಲರ ಅನುಭವ ಇರುವಾಗ, ಆ ಅನುಭವಕ್ಕೆ ವಿರುದ್ಧವಾಗಿ ಒಂದು ವೇಳೆ ವೇದ ಆ ರೀತಿಯಾಗಿ ಜೀವಬ್ರಹ್ಮರ ಅಭೇದವನ್ನು ಹೇಳಿದರೆ ಆ ವಿಷಯದಲ್ಲಿ ವೇದಕ್ಕೆ ಪ್ರಾಮಾಣ್ಯ ಇಲ್ಲ, ಅದಕ್ಕೆ ಬೇರೊಂದು ರೀತಿಯಾದ ಅರ್ಥವನ್ನು ಮಾಡಬೇಕು. ಅದಕ್ಕೋಸ್ಕರವಾಗಿ ಆ ಜೀವ ಮತ್ತು ಪರಮಾತ್ಮನಿಗೆ ಬಿಂಬ ಪ್ರತಿಬಿಂಬ ಭಾವ ಇದೆ, ಸಾದೃಶ್ಯ ಇದೆ ಅನ್ನತಕ್ಕಂಥ ರೀತಿಯಲ್ಲಿ ವೇದಗಳ ಮಾತನ್ನು ನಾವು ಅರ್ಥೈಸಿಕೊಳ್ಳಬೇಕೇ ಹೊರತಾಗಿ, ವೇದಗಳಲ್ಲೂ ಕೂಡ ಅನೇಕ ಕಡೆಗಳಲ್ಲಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಕೆಲವು ವಚನಗಳು ಕಂಡು ಬರುತ್ತೆ. ಯಾರು ಪರಮಾತ್ಮನ ಜ್ಞಾನವನ್ನು ಪಡಿತಾ ಇದ್ದಾರೆ, ಆ ಬ್ರಹ್ಮಜ್ಞಾನವನ್ನು ಪಡೆದವನು ಬ್ರಹ್ಮನೇ ಆಗ್ತಾ ಇದ್ದಾನೆ ಅಂತ ಹೇಳಿದಾಗ ಅಲ್ಲಿ ನಾವು ಸಾದೃಶ್ಯವನ್ನು ತಿಳಿಯಬೇಕೇ ಹೊರತಾಗಿ ಎಂದಿಗೂ ಕೂಡ ಅಭೇದವನ್ನು ಅಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಭೇದ ಅನೇಕ ಪ್ರಮಾಣಗಳಿಂದ ಬಾಧಿತವಾಗಿದೆ, ಅನಂತರದಲ್ಲಿ ನಮ್ಮ ಅನುಭವಕ್ಕೂ ಕೂಡ ಅಲ್ಲಿ ವಿರುದ್ಧವಾಗಿದೆ ಅನ್ನತಕ್ಕಂಥ ಸಂಗತಿಯನ್ನು ಮಧ್ವ ಸಿದ್ಧಾಂತ ಮುಂದಿಡುತ್ತಾ ಇತ್ತು. ಒಬ್ಬ ವ್ಯಕ್ತಿ ಅವನು ತುಂಬ ಗಳಿಕೆಯನ್ನು ಮಾಡಿ ಸಂಪಾದನೆ ಮಾಡಿದಾಗ ಅಂತಹ ಒಬ್ಬ ಪುರೋಹಿತನನ್ನು ಜನಗಳ ಕರೀತಾರೆ ಪುರೋಹಿತೋಯಂ ರಾಜಾ ಸಂವೃತ್ತ ಅಂತ. ಇವನು ಗಳಿಕೆ ಚೆನ್ನಾಗಿ ಸಂಪಾದನೆ ಮಾಡ್ತಾ ನೋಡೋದ್ರಿಂದ ಇವನೇನಪ್ಪ ಪುರೋಹಿತ ರಾಜ ಇದ್ದ ಹಾಗೆ ಇದ್ದಾನೆ, ಇವನು ರಾಜನೇ ಅಂತ ಹೇಳಿದಾಗ ರಾಜನ ಅಭೇದವನ್ನೇ ಪುರೋಹಿತನಿಗೆ ಹೇಳೋದಿಲ್ಲ. ಅವನು ಹೇಗೆ ಸಂಪದ್ಭರಿತನಾಗಿದ್ದಾನೆ, ಅವನಂತೆ ಇವನಲ್ಲೂ ಕೂಡ ವಿಶೇಷವಾಗಿ ಅತಿಶಯವಾಗಿ ಸಂಪತ್ತಿದೆ ಅನ್ನುವುದರಲ್ಲಿ ಅಭಿಪ್ರಾಯವೇ ಹೊರತಾಗಿ ಅವನು ನೇರವಾಗಿ ಹಾಗೆ ಆಗಿಬಿಡ್ತಾನೆ ಅಂತ ಅರ್ಥ ಅಲ್ಲ. ನಮ್ಮ ವ್ಯಾಸರಾಜ ಸ್ವಾಮಿಗಳು ಅವರು ತಮ್ಮ ನ್ಯಾಯಾಮೃತ ಗ್ರಂಥದಲ್ಲಿ ಅದ್ವೈತ ಅನೇಕ ಕಡೆಗಳಲ್ಲಿ ವೇದೋಪನಿಷತ್ತುಗಳಲ್ಲೇ ವರ್ಣಿತವಾಗಿದೆ, ಅದು ಸರಿಯಾ ಅಂತ ಕೇಳಿದಾಗ ಅದಕ್ಕೆ ಅವರೊಂದು ಉದಾಹರಣೆ ಕೊಟ್ಟು ಆ ಅದ್ವೈತವನ್ನು ನಿರಾಕರಣೆ ಮಾಡ್ತಾ ನಮ್ಮ ವ್ಯಾಸರಾಜ ಸ್ವಾಮಿಗಳು ಹೇಳ್ತಾ ಇದ್ದಾರೆ, ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ ಶೂದ್ರೋಪಿ ಬ್ರಾಹ್ಮಣೋ ಭವೇತ್ ಅಂತ ಒಂದು ಸ್ಮೃತಿ ವಚನ ಇತ್ತು. ಒಬ್ಬ ಬ್ರಾಹ್ಮಣನಲ್ಲದೇ ಇರತಕ್ಕಂಥವನು ಬ್ರಾಹ್ಮಣನ ಸೇವೆಯನ್ನು ಶ್ರದ್ಧಾಭಕ್ತಿಗಳಿಂದ ಅವನು ನಡೆಸಿದಾಗ ಅದರಿಂದ ಆ ಬ್ರಾಹ್ಮಣ ಸಂತುಷ್ಟನಾಗಿ ನಿನಗೆ ಒಳ್ಳೆ ಬ್ರಾಹ್ಮಣ ಜನ್ಮ ಬರಲಿ ಅಂತ ಅವನು ಆಶೀರ್ವಾದ ಮಾಡಿದರೆ ಭಗವಂತ ಅವನಿಗೆ ಮುಂದೆ ಬ್ರಾಹ್ಮಣ ಜನ್ಮವನ್ನು ಕೊಡ್ತಾನೆ. ಅದರಿಂದಾಗಿ ಆ ಸಂಪೂಜ್ಯ ಬ್ರಾಹ್ಮಣಂ ಭಕ್ತ್ಯ, ಒಬ್ಬ ಶೂದ್ರನಾದವನು ಬ್ರಾಹ್ಮಣನನ್ನು ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿ ಅವನು ಬ್ರಾಹ್ಮಣನೇ ಆಗ್ತಾನೆ ಅನ್ನತಕ್ಕಂತಹ ಒಂದು ವಚನ ಅದು ಸ್ಮೃತಿಯಲ್ಲಿ ಕಂಡಾಗ ಈ ಮಾತಿಗೆ ನಾವೇನು ಅರ್ಥ ಮಾಡಬೇಕು? ಯಾವ ಬ್ರಾಹ್ಮಣನ ಸೇವೆಯನ್ನು ಮಾಡಿದ್ದಾನೆ ಅದೇ ಬ್ರಾಹ್ಮಣ ಅವನು ಆಗ್ತಾನೆ ಅಂತ ಆದರೆ ಅದು ಎಂದಿಗೂ ಸಾಧ್ಯ ಇಲ್ಲ. ಯಾಕೆ ಅಂದರೆ ಅವನು ಈಗಾಗಲೇ ಬೇಕಾದಷ್ಟು ಸಾಧನೆ ಮಾಡಿ ಇನ್ನೊಬ್ಬರಿಗೂ ಕೂಡ ಬ್ರಾಹ್ಮಣ್ಯ ಬರೋದಕ್ಕೆ ಬೇಕಾದ ಒಳ್ಳೆ ಸತ್ವವನ್ನು ತುಂಬಿ ಅವನಿಗೆ ಆಶೀರ್ವಾದ ಮಾಡುವ ಉತ್ತಮ ಬ್ರಾಹ್ಮಣನ ಅವನಾಗಿರುವಾಗ ಅವನ ಉಪಾಸನೆಯನ್ನು ಪಡೆದು ಬ್ರಾಹ್ಮಣನಾಗತಕ್ಕಂಥ ವ್ಯಕ್ತಿ ಅದೇ ಬ್ರಾಹ್ಮಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಅವನಂತೆ ಇವನು ಬ್ರಾಹ್ಮಣನಾಗಬಲ್ಲ ಅನ್ನುವ ಅರ್ಥವನ್ನೇ ನಾವು ಸ್ವೀಕಾರ ಮಾಡಬೇಕು. ಏಕೆ ಅಂದರೆ ಮೇಲುನೋಟಕ್ಕೆ ಅವನೇ ಬೇರೆ ಇವನೇ ಬೇರೆ ಆಗಿರುವಾಗ ಅವನು ಸೇವೆನಾಗಿದ್ದಾನೆ ಇವನಿಂದ, ಇವನು ಅವನ ಸೇವಕನಾಗಿದ್ದಾನೆ. ಆ ಸೇವಕ ಭಾವ ಆ ಒಂದು ವೈಲಕ್ಷಣೆ ಎಂಬತಕ್ಕಂಥದ್ದು ಇರಬೇಕಾದರೆ ಆ ಬ್ರಾಹ್ಮಣನೇ ಇವನಾಗಿಬಿಡ್ತಾನೆ ಅನ್ನೋದು ಹೇಗೆ ಅದು ಅನುಭವ ಬಾಧಿತ ಪ್ರಮಾಣ ವಿರುದ್ಧವಾಗುತ್ತೆ. ಅಲ್ಲಿ ನಾವು ಅವನಂತೆ ಇವನು ಕೂಡ ಬ್ರಾಹ್ಮಣ ವಂಶಜನಾಗ್ತಾನೆ ಅನ್ನುವ ಅರ್ಥವೇ ಅಲ್ಲಿ ಹೇಗೆ ಸುಸಂಗತವಾಗುತ್ತೆ. ಅದರಂತೆ ಉಪನಿಷತ್ತುಗಳು ಕೂಡ ಬ್ರಹ್ಮವಿದ್ ಬ್ರಹ್ಮೈವ ಭವತಿ, ಭಗವಂತನನ್ನು ತಿಳಿದ ಆ ಬ್ರಹ್ಮಜ್ಞಾನಿ ಪರಬ್ರಹ್ಮನೇ ಆಗ್ತಾ ಇದ್ದಾನೆ ಅಂದರೆ ಅವನಂತೆ ಆನಂದಪೂರ್ಣನಾಗ್ತಾ ಇದ್ದಾನೆ, ಅವನಂತೆ ನಿರ್ದುಃಖಿ ಆಗ್ತಾನೆ ಅಂತ ಅಭಿಪ್ರಾಯವೇ ಹೊರತಾಗಿ ಆ ಭಗವಂತನೇ ಆಗಿ ಅವನೇ ಜಗತ್ ಸೃಷ್ಟಿಯನ್ನು ಮಾಡ್ತಾನೆ, ಭಗವಂತನಂತೆ ಎಲ್ಲ ವ್ಯಾಪಾರವನ್ನು ಮಾಡ್ತಾನೆ ಅನ್ನತಕ್ಕಂಥದ್ದು ಅದು ಸರಿಯಲ್ಲ. ಆ ದೃಷ್ಟಿಯಿಂದ ಆ ಜೀವಬ್ರಹ್ಮರ ಅಭೇದ ಅದು ಎಂದಿಗೂ ಕೂಡ ವೇದಗಳ ಒಂದು ಆಂತರ್ಯ, ಅದರ ತಾತ್ಪರ್ಯ ಆಗೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಅನೇಕ ಪ್ರಮಾಣಗಳ ತಳಹದಿಯಲ್ಲಿ ಅದನ್ನು ನಿರಾಕರಣೆ ಮಾಡಿ ನಿಜವಾದಂತಹ ಭಗವಂತ ಅವನು ಎಲ್ಲ ಜೀವರಾಶಿಗಳಿಂದ ವಿಲಕ್ಷಣನಾಗಿದ್ದಾನೆ, ಅನಂತರದಲ್ಲಿ ಜಡ ಪದಾರ್ಥಗಳಿಂದಲೂ ಕೂಡ ಅವನು ಬೇರೆಯಾಗಿದ್ದಾನೆ ಎಂಬುದಾಗಿ ಆ ಭಗವಂತನ ಸ್ವರೂಪವನ್ನು ಮಧ್ವ ಸಿದ್ಧಾಂತ ನಮಗೆ ತಿಳಿಸಿಕೊಡ್ತಾ ಇದೆ. ಜೀವರು ಅನಂತರಾಗಿದ್ದಾರೆ, ಅನಂತಾವೈ ಜೀವಾಹ ಅಂತ ಆ ಸೃಷ್ಟಿಯಲ್ಲಿ ಬಂದಿರತಕ್ಕಂಥವರು ಕೆಲವು ಜೀವರಾಶಿಗಳಾದರೆ ಸೃಷ್ಟಿಯಲ್ಲಿ ಬರದೇ ಇರುವ ಇನ್ನೂ ಕೂಡ ಸೃಷ್ಟಿಗೆ ಬರೋದಕ್ಕೆ ಕಾಯ್ತಾ ಇರುವ ಅಸಂಖ್ಯ ಜೀವರಾಶಿಗಳೆಲ್ಲ ಇದ್ದಾರೆ. ಅದೇ ಥರ ಜಡ ವಸ್ತುಗಳು ಕೂಡ ಅಪರಿಮಿತವಾಗಿವೆ. ಹಾಗಾದರೆ ಜೀವರು ಕೂಡ ಅನಂತರಾಗಿದ್ದಾರೆ, ಜಡ ವಸ್ತುಗಳು ಕೂಡ ಅಪರಿಮಿತವಾಗಿವೆ.
ಹಾಗಿರುವಾಗ ಆ ಜೀವರೇ ಭಗವಂತರಾಗ್ತಾ ಇದ್ದಾರೆ ಅನ್ನತಕ್ಕಂಥ ಮಾತು ಹೇಗೆ ಸುಸಂಗತವಾಗುತ್ತೆ? ಜೀವರಲ್ಲಿ ಅನೇಕತ್ವ ಇದೆ, ಬಹುಸಂಖ್ಯಾಕತ್ವ ಎಂಬತಕ್ಕಂಥದ್ದಿದೆ. ಭಗವಂತ ಮಾತ್ರ ಒಬ್ಬನೇ ಇದ್ದಾನೆ. ಆದ್ದರಿಂದ ಅವನು ಇವರೆಲ್ಲರಿಗಿಂತ ವಿಲಕ್ಷಣನಾಗಲೇಬೇಕಾದ್ದರಿಂದ ಎಲ್ಲ ಜೀವ ಜಡ ವಿಲಕ್ಷಣನಾದ ಆ ಭಗವಂತನ ಸ್ವರೂಪವನ್ನು ನಮ್ಮ ಮಧ್ವ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾ ಇದೆ. ಅದು ಕೂಡ ಇತರ ವಸ್ತುಗಳ ಜೊತೆಗೆ ಭಗವಂತನನ್ನು 10ರ ಜೊತೆ 11 ಅಂತ ದ್ವೈತ ದರ್ಶನ ಭಗವಂತನನ್ನು ಅಲ್ಲಿ ತಿಳಿಸಲು ಹೊರಟಿರತಕ್ಕಂಥದ್ದಲ್ಲ. ಭಗವಂತನ ಬಗ್ಗೆ ಪ್ರತ್ಯೇಕವಾಗಿ ಅವನ ಶ್ರೇಷ್ಠತೆಯನ್ನು ಗುರುತಿಸಿ ಅವನನ್ನೇ ಮೊದಲು ಅಲ್ಲಿ ಹೇಳಿ ಅನಂತರ ಉಳಿದ ಜೀವರಾಶಿಗಳ ಬಗ್ಗೆ, ಉಳಿದ ಆ ದೇವತಾ ವರ್ಗಗಳ ಬಗ್ಗೆ ಆ ಮಧ್ವ ಸಿದ್ಧಾಂತ ಅದು ನಿರೂಪಣೆ ಮಾಡ್ತಾ ಇತ್ತು. ಅದಕ್ಕೆ ವಿಭಿನ್ನವಾಗಿ, ಇದಕ್ಕೆ ವಿಭಿನ್ನವಾಗಿ ಇತರ ದರ್ಶನಗಳಲ್ಲಿ ನಾವು ಕಾಣ್ತಾ ಇರ್ತೇವೆ. ನೈಯಾಯಿಕರು, ತಾರ್ಕಿಕರು ಅಂತ ಅವರು ಕೂಡ ಈಶ್ವರನ ಅಸ್ತಿತ್ವವನ್ನು ಒಪ್ತಾರೆ. ಅವರೇನು ಚಾರ್ವಾಕರಂತೆ ಜೈನರಂತೆ ಅವರು ನಿರೀಶ್ವರವಾದಿಗಳಲ್ಲ. ಈಶ್ವರ ಭಗವಂತ ಇದ್ದಾನೆ ಎಂಬುದಾಗಿ ಈಶ್ವರನ ಅಸ್ತಿತ್ವವನ್ನು ಅವರು ಅಂಗೀಕಾರ ಮಾಡಿದರೂ ಕೂಡ ಅಂತಹ ಈಶ್ವರನನ್ನು, ಆ ಭಗವಂತನನ್ನು ನಿರೂಪಣೆ ಮಾಡುವಾಗ ಅವರು ಹೇಗೆ ಆ ಭಗವಂತನ ಸ್ವರೂಪವನ್ನು ತಿಳಿಸ್ತಾ ಇದ್ದಾರೆ ಅಂದರೆ, ನೋಡಿ, ಪದಾರ್ಥಗಳು 7 ತರಹ ಇದೆ. ಅವುಗಳಲ್ಲಿ ದ್ರವ್ಯವು ಕೂಡ ಒಂದು ಪದಾರ್ಥ. ಆದ್ದರಿಂದ ಆ ದ್ರವ್ಯವು 9 ಬಗೆಯಾಗಿದೆ. 9 ಬಗೆಯಾದ ದ್ರವ್ಯಗಳಲ್ಲಿ ಅವುಗಳಲ್ಲಿ ಆತ್ಮ ಮನಾಂಸಿ ಅಂತ ಮನಸ್ಸು ಮತ್ತು ಆತ್ಮ ಇದು ಕೂಡ ಅಲ್ಲಿ ಒಂದು ದ್ರವ್ಯವಾಗಿದೆ. ಆ ಆತ್ಮರಲ್ಲಿ 2 ವೈವಿಧ್ಯ ಇದೆ, ಒಬ್ಬ ಜೀವಾತ್ಮ ಪರಮಾತ್ಮ ಅಂಥೇಳಿ ಆ ಭಗವಂತನನ್ನು ಎಲ್ಲದರ ಜೊತೆಗೆ ಸೇರಿಸಿ ಅವನನ್ನು ಕೂಡ ಒಂದು ದ್ರವ್ಯ ಅಂತಷ್ಟೇ ನಿರೂಪಣೆ ಮಾಡ್ತಾರೆ ಹೊರತಾಗಿ ಆ ಭಗವಂತನಲ್ಲಿರುವ ಅಸಾಧಾರಣವಾದ ಗುಣ, ಅವನ ವೈಶಿಷ್ಟ್ಯ, ಅದರ ಹಿನ್ನೆಲೆಯಲ್ಲಿ ಅವನನ್ನು ಎಲ್ಲಿ ನಾವು ಮೊದಲು ಹೇಳಬೇಕೋ ಅಲ್ಲಿ ಸರಿಯಾದ ಜಾಗದಲ್ಲಿ ಆ ಆತ್ಮನ ಪರಮಾತ್ಮನ ನಿರೂಪಣೆಯನ್ನು ಮಾಡುವಲ್ಲಿ ಆ ತಾರ್ಕಿಕ ಮತಗಳೆಲ್ಲ ಅವುಗಳು ವಿಫಲವಾಗಿ ಬಿಟ್ಟಿವೆ. ಆ ಉಳಿದ ಪದಾರ್ಥಗಳ ಜೊತೆಗೆ ಇದೂ ಒಂದು ಎಂಬುದಾಗಿ ಅವರು ಹೇಳಿದ್ದಾರೆ ಹೊರತಾಗಿ ನಿಜವಾದ ಆ ಭಗವಂತನ ಸ್ವರೂಪವನ್ನು ಆ ಸರಿಯಾಗಿ ಅವರು ಕೂಡ ತಿಳಿಸಲೇ ಇಲ್ಲ.